ಇರಲದು ಮತ್ತೆ ಅಲ್ಲಿ ಉಟ್ಕೊಂಡವ್ರಿಗೆ ವಸತಿ ಪ್ರಯಾಣ ಸಾರಿಗೆ 1 ಲಕ್ಷ, ಇತರ ವೆಚ್ಚಗಳ 50,000. ಟೋಟಲ್ ಅವತ್ತಿನ ಕಾರ್ಯಕ್ರಮ 13,70,000 ಆಯಿತು. ಅದನ್ನೆಲ್ಲ ಕೂಡ ಡಿಸ್ಕೌಂಟ್ ಮಾಡಿ 12,20,000 ಇದರಲ್ಲಿ ಆ ಕಾರ್ಯಕ್ರಮವನ್ನ ನಾವು ಮುಗಿಸಿದ್ದೇವೆ ಎನ್ನುವಂತ ಮಾಹಿತಿಯನ್ನ ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಸದಸ್ಯತ್ವ ಶುಲ್ಕ ಬಾಬ್ತಿನ ಮೊತ್ತವನ್ನ ಪಡೆದುಕೊಳ್ಳುವ ಸಂಬಂಧ ಶಾಖೆಗಳು ರಾಜ್ಯ ಸಂಘಕ್ಕೆ ಸಲ್ಲಿಸಬೇಕಾದಂತ ದಾಖಲಾತಿಗಳ ಬಗ್ಗೆ ಸದಸ್ಯತ್ವ ಶುಲ್ಕವನ್ನ ಸರ್ಕಾರದ ಆದೇಶಾನುಸಾರ HRMS ಮೂಲಕ ನೇರವಾಗಿ ರಾಜ್ಯ ಸಂಘಕ್ಕೆ ಹಣ ಜಮಾ ಆಗ್ತಿದೆ. ಈಗಾಗಲೇ 2-3 ಸರ್ಕ್ಯುಲರ್ನ ಕಳಿಸಿದ್ದೇವೆ, ಚೆಕ್ ಲಿಸ್ಟ್ ಮೂಲಕ ನಾವು ಕಳಿಸಿದ್ದೇವೆ. ಅದರ ಮಾಹಿತಿಯನ್ನ ಪೂರ್ಣಗೊಳಿಸಿ ತಮ್ಮ ಸದಸ್ಯತ್ವದ ಹಣವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. 2024ರಲ್ಲಿ ಹೇಳಿದ್ವಿ, 25ರಲ್ಲಿ ಹೇಳಿದ್ದೇವೆ. ಪೂರ್ಣ ಪ್ರಮಾಣದ ಮಾಹಿತಿಗಳನ್ನ ಬಹುಶಃ ಒಂದು 6-7 ಸಂಘಗಳು ಮಾತ್ರ ಸಲ್ಲಿಸಿದೆ. ಇನ್ನೂ ಕೂಡ ಬೇರೆ ಇನ್ನೂ ಸಭೆ ಕರೆದಿಲ್ಲ, ಜನರಲ್ ಬಾಡಿ ಕರೆದಿಲ್ಲ, ತೀರ್ಮಾನಗಳಾಗಿಲ್ಲ, ಚಾರ್ಟರ್ಡ್ ಅಕೌಂಟ್ ಆಗಿಲ್ಲ, ಚೆಕ್ ಲಿಸ್ಟ್ ಗಳಾಗಿಲ್ಲ, ಜಾಗದ ರೆಕಾರ್ಡ್, ಟ್ಯಾಕ್ಸ್ ಕಟ್ಟೋದಿರ್ಬೋದು, ಆಧಾರ್ ಕಾರ್ಡ್ಗಳನ್ನ ಇನ್ಸರ್ಟ್ ಮಾಡುವಂತದ್ದಿರ್ಬೋದು, ಪ್ಯಾನ್ ಕಾರ್ಡ್ ಬಗ್ಗೆ ಇರ್ಬೋದು, ಯಾವುದೇ ತೀರ್ಮಾನಗಳನ್ನು ಕೂಡ ಕೆಲವು ಮಾಡಿಲ್ಲ. ಅವನ್ನೆಲ್ಲ ಕೂಡ ಮಾಡಿ ಚೆಕ್ ಲಿಸ್ಟ್ ಪ್ರಕಾರ ಆ ಮಾಹಿತಿಯನ್ನ ರಾಜ್ಯ ಸಂಘಕ್ಕೆ ಸಲ್ಲಿಸಿ ಆ ಒಂದು ಮೊತ್ತವನ್ನ ತೆಗೆದುಕೊಳ್ಬೇಕು ಅನ್ನುವಂತ ತೀರ್ಮಾನ ಅವತ್ತಿನ ಸಭೆಯಲ್ಲಿ ಆಯಿತು. ಇದರಲ್ಲಿ ಇನ್ನೊಂದು ಸಂಘ ಒಬ್ಬ ಅರಪನಹಳ್ಳಿ ಒಬ್ಬ ಲೀಡರ್ ಇದ್ದ, ನೀವು ನಂಬ್ತೀರಾ, ನಮ್ಮ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಇದ್ದ. ಅವು ಏನ್ ಮಾಡ್ದ, ಆ ಸಭೆಯಲ್ಲಿ ನಿರ್ಣಯ ಮಾಡಿ 40 ಲಕ್ಷ ಒಂದು ಟೀಚರ್ ಸೊಸೈಟಿಗೆ ಸಂಘ ದುಡ್ಡು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟ. ಟೀಚರ್ ಸೊಸೈಟಿನಲ್ಲಿ ಕೂಡ ಆತ ಅಧ್ಯಕ್ಷ ಇದ್ದ, ಇಲ್ಲೂ ಕೂಡ ಇದ್ದ. ಅಲ್ಲಿ ಇಟ್ಬಿಟ್ಟಾದ್ಮೇಲೆ ಏನ್ ಮಾಡ್ದ, ಆ ಸೊಸೈಟಿ ಲಿಕ್ವಿಡೇಟ್ ಆಯ್ತು. ದುಡ್ಡು ಯಾರ್ದು? ಸರ್ಕಾರಿ ನೌಕರ ದೇಣಿಗೆ, ವಾಣಿಜ್ಯ ಮಳಿಗೆ ದೇಣಿಗೆ, ಸಮುದಾಯ